ಟಾಲಿವುಡ್ ನಟ ಮಹೇಶ್ ಬಾಬುಗೆ ಬಿಗ್ ಶಾಕ್. ಸೂಪರ್ ಸ್ಟಾರ್ ಮಹೇಶ್ ಬಾಬುಗೆ ಇಡಿ ಸಮನ್ಸ್ ಅನ್ನು ನೀಡಿದೆ. ಟಾಲಿವುಡ್ ನಲ್ಲಿ ಸಂಚಲನ ಸೃಷ್ಟಿಸ್ತಾ ಇದೆ ಈ ಇಡಿ ನೋಟಿಸ್. ಏಪ್ರಿಲ್ 27ಕ್ಕೆ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನು ನೀಡಲಾಗಿದೆ. ಸುರಾನಾ ಸಾಹಿ ಸೂರ್ಯ ಡೆವಲಪರ್ಸ್ ಕೇಸ್ನ ಸಂಬಂಧ ನೋಟಿಸ್ ಅನ್ನು ನೀಡಲಾಗಿದೆ. 2 ಕಂಪನಿಯ ಪ್ರಮೋಷನ್ಗಾಗಿ 3.4 ಕೋಟಿ ಸಂಭಾವನೆಯನ್ನು ಪಡೆದುಕೊಳ್ಳಲಾಗಿದೆ. 3.4 ಕೋಟಿ ಸಂಭಾವನೆಯನ್ನು ಪಡೆದಿದ್ದಾರೆ ಅಂತ ಇಡಿ ಹೇಳ್ತಾ ಇದೆ. ಏಪ್ರಿಲ್ 16ರಂದು ಹೈದರಾಬಾದ್ನಲ್ಲಿ ಶೋಧವನ್ನ ನಡೆಸಿತ್ತು ಇಡಿ. ಸುರಾನಾ ಸಾಹಿ ಸೂರ್ಯ ಕಂಪನಿ ಮೇಲೆ ದಾಳಿ ಆಗಿತ್ತು. ಸದ್ಯ ರಾಜಮೌಳಿ ಅವರ ಚಿತ್ರದ ಶೂಟಿಂಗ್ನಲ್ಲಿ ಮಹೇಶ್ ಬಾಬು ಬ್ಯುಸಿ ಇದ್ದಾರೆ. ಇಡಿ ಸಮನ್ಸ್ನಿಂದ ಮಹೇಶ್ ಬಾಬು ಸಂಕಷ್ಟ ಗ್ಯಾರಂಟಿನಾ ಅನ್ನೋದೊಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ. 3.4 ಕೋಟಿ ಸಂಭಾವನೆಯನ್ನ ಪಡೆದಿದ್ರು ಅನ್ನೋದನ್ನ ಇಡಿ ಹೇಳ್ತಾ ಇರೋದು. ಯಾಕಂದ್ರೆ ಆ ಕಂಪನಿಗಳ ಮೇಲೆ ದಾಳಿಯನ್ನ ಮಾಡಿದಾಗ ಒಂದಷ್ಟು ಮಹತ್ವದ ದಾಖಲೆಗಳನ್ನ ವಶಕ್ಕೆ ಪಡ್ಕೊಂಡಿರ್ತಾರೆ ಸುರಾನಾ ಮತ್ತು ಸಾಹಿ ಸೂರ್ಯ ಕಂಪನಿ. ಈ ದಾಖಲೆಯಲ್ಲಿ ಏನಾದ್ರೂ ಮಾಹಿತಿಗಳು ಇದ್ವಾ ಏನು ಎತ್ತ ಇದು ಕೂಡ ಗೊತ್ತಾಗಬೇಕಾಗತ್ತೆ. ಸೊ ಈಗ ನೋಟಿಸ್ ಕೊಟ್ಟಿದ್ದಾರೆ. ಈ ನೋಟಿಸ್ಗೆ ಮಹೇಶ್ ಬಾಬು ಯಾವ ಥರದ್ದು ಉತ್ತರ ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ. ಶೂಟಿಂಗ್ನಲ್ಲಿ ಬ್ಯುಸಿ ಆಗಿರೋದ್ರಿಂದ ಫಾರಿನಲ್ಲೆಲ್ಲ ಶೂಟಿಂಗ್ ನಡೀತಾ ಇದೆ. ಅದು ಬಹು ನಿರೀಕ್ಷಿತ, ಬಹಳ ಎಕ್ಸ್ಪೆಕ್ಟೇಷನ್ ಇರುವಂಥ ಸಿನಿಮಾ. ಸೊ ಹಾಗಾಗಿ ಬರೋದಕ್ಕೆ ಅವಕಾಶ ಕೇಳ್ತಾರಾ ಅಥವಾ ಕೊಟ್ಟ ಡೇಟಿಗೆ ಕರೆಕ್ಟಾಗಿ ಬರ್ತಾರಾ, ತಮ್ಮ ವಕೀಲರ ಮುಖಾಂತರವಾಗಿ ಏನಾದರೂ ಸಂದೇಶ ನೀಡ್ತಾರಾ? ಈ ಎಲ್ಲ ಪ್ರಶ್ನೆಗಳ ನಡುವೆ ಏನಾದರೂ ಸಂಕಷ್ಟ ಎದುರಾಗಬಹುದಾ ಅನ್ನೋ ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ. ಏಪ್ರಿಲ್ 27ಕ್ಕೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಅವತ್ತು ವಿಚಾರಣೆಗೆ ಹಾಜರಾಗ್ತಾರಾ, ವಿಚಾರಣೆಯಲ್ಲಿ ಯಾವ ವಿಚಾರವನ್ನು ಹೇಳ್ತಾರೆ? ಯಾಕಂದರೆ ಅಷ್ಟು ಮಟ್ಟಿಗೆ ಸಂಭಾವನೆಯನ್ನು ಪಡ್ಕೊಂಡಿದ್ರೆ ಅದಕ್ಕೆ ದಾಖಲೆಗಳನ್ನು ಕೂಡ ಕೇಳ್ತಾರೆ. ಆ ದಾಖಲೆಗಳನ್ನು ಕೂಡ ಒದಗಿಸ್ಬೇಕಾಗತ್ತೆ. ಅದಕ್ಕೆ ಎಲ್ಲವೂ ಕೂಡ ಲೀಗಲ್ ಆಗಿದೆಯಾ ಅನ್ನೋದನ್ನು ಕೂಡ ಚೆಕ್ ಮಾಡಲಾಗುತ್ತೆ. ಸೊ ಎಲ್ಲವೂ ದಾಖಲೆ ಸಮೇತ ಇದ್ದು ಲೀಗಲ್ ಆಗೇ ಇದ್ದರೆ ಯಾವುದೇ ರೀತಿಯಾದಂಥ ಸಮಸ್ಯೆ ಅನ್ನೋದು ಎದುರಾಗೋದಿಲ್ಲ. ಬಟ್ ಅದರಲ್ಲಿ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿಲ್ಲ ಅಂತಂದರೆ ಖಂಡಿತವಾಗಿಯೂ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ಸದ್ಯ ಮಹೇಶ್ ಬಾಬು ಫ್ಯಾನ್ಸ್ಗೆ ಇದೀಗ ಢವ ಶುರು ಆಗ್ಬಿಟ್ಟಿದೆ. ಯಾವುದೇ ಕಾಂಟ್ರವರ್ಸಿಯಲ್ಲಿ ಮಹೇಶ್ ಬಾಬು ತಗಲು ಹಾಕೊಳ್ಳಲ್ಲ, ಯಾವುದೇ ವಿವಾದಗಳಲ್ಲಿ ಮಹೇಶ್ ಬಾಬು ಹೆಸರು ಕೇಳಿ ಬರಲ್ಲ. ಆದರೆ ಈಗ ಇಡಿಯಿಂದ ಸಮನ್ಸನ್ನು ನೀಡಲಾಗಿದೆ. ಹಾಗಾಗಿ ಮಹೇಶ್ ಬಾಬು ಅಭಿಮಾನಿಗಳಿಗೂ ಕೂಡ ಇದೊಂದು ಟೆನ್ಷನ್, ಏನಾಗ್ಬಿಡುತ್ತೋ ಅಂತ. ನೋಡಬೇಕು ಏನು ಬೆಳವಣಿಗೆ ಆಗುತ್ತೆ ಅಂತ.